ಹಾಯ್ ಫ್ರೆಂಡ್ಸ್, ಮಹಾದೇವಿ ಕಿಚನ್ಗೆ ಸ್ವಾಗತ. ನಾನು ಗೆಣಸಿನ ಹೋಳಿಗೆ ಮಾಡತ್ತೇನೆ ರೀ. ಗೆಣಸಿನ ಹೋಳಿಗೆ ಮಾಡೋದು ಹೆಂಗೆ ನೋಡೋಣ ಬರ್ರಿ. ಆಗ್ತಾವ್ರಿ ಗೆಣಸಿನ ಹೋಳಿಗೆ, ಆರೋಗ್ಯಕ್ಕೆ ಭೀ ಭಾಳ ಚಲೋ. ಗೆಣಸನ್ನೇ ಮೊದ್ಲು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ ತೊಳೆದು ಎಣ್ಣೆ ಹಾಕ್ಕೊಂಡು ಕುದಿಸ್ಕೊಂಡೇನಿ ರೀ. ನೀರು ಹಾಕ್ಕೊಂಡನ ಕುದಿಸಿದೇನೆ ರೀ. ಇವತ್ತನ್ನ ಈ ಥರ ಹೊತ್ತಬೇಕ್ರಿ ಅವ ಸ್ವಲ್ಪ, ಅಂದ್ರೆ ಚಲೋ ಆಗಿರ್ತಾವ್ರಿ. ನೀರು ಹಾಕೋದಿಲ್ಲ ರೀ, ಹಂಗೆ ಕುದಿಸ್ಬೇಕಾಗ್ತೈತೆ ರೀ. ಅವೆಲ್ಲ ಸಿಪ್ಪಿ ತಗೋಬೇಕ್ರಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ. ಎಲ್ಲ ಸಿಪ್ಪಿ ತಗೋಬೇಕ್ರಿ ಮ್ಯಾಲಿಂದ. ನೋಡಿ ಈ ಥರ ತಗೋಬೇಕ್ರಿ. ನೀರಾಗ ಕುದಿಸ್ಬಾರ್ದು ರೀ ಗೆಣಸ್ರಿ. ಸ್ವಲ್ಪ ಎಣ್ಣೆ ಹಚ್ಚಿ ತೊಳೆದು ಎಣ್ಣೆ ಹಚ್ಚಿ ಇಟ್ರೆ ಸಾಕ್ರಿ, ಕುದಿತಾವ. ಮುಚ್ಚಿಡ್ಬೇಕು ಮ್ಯಾಲೆ ಅಂದ್ರೆ ಏನ್ರಿ. ಅದು ವಿಡಿಯೋ ದೊಡ್ಡದಾಗ್ತೈತೆ, ನಾನು ಇದು ಮಾಡೇನಿ ರೀ, ಕಟ್ ಮಾಡೇನಿ ನೋಡ್ರಿ. ಎಲ್ಲ ಸಣ್ಣ ಮಾಡ್ಕೋಬೇಕ್ರಿ ಅವತ್ತನ್ನ. ನೀರಾಗ ಕುದಿಸ್ರೆ ಭಾಳ ತೆಳ್ಳಗಾಗ್ತೈತೆ ರೀ ಹುರಿನ ಅದ್ರದ. ಅದಕ್ಕೆ ಹಿಂಗೆ ಕುದಿಸ್ಕೊಂಡ್ರೆ ಭಾಳ ಚಲೋ ಆಗ್ತಾವ್ರಿ ಗೆಣಸಿನ ಹೋಳಿಗೆ. ಇದು ಬಟ್ಲ ತೊಗೊಂಡು ಸಣ್ಣಂಗೆಲ್ಲ ಇದು ಮಾಡ್ಕೋಬೇಕ್ರಿ, ಹರ್ಕೋಬೇಕ್ರಿ. ಅದರಲ್ಲಿ ಗಂಟದ ಏನು ಇರಬಾರ್ದು ರೀ, ಎಲ್ಲ ಸಣ್ಣ ಮಾಡ್ಕೋಬೇಕಾಗ್ತೈತಿ. ಇಲ್ಲ ಹೋಳ್ಗೆ ಮಾಡಾಗ ಹರಿತಾವ್ರಿ ಹೋಳ್ಗೆ. ನೋಡಿ ಎಲ್ಲ ಸಣ್ಣ ಮಾಡೇನಿ ರೀ. ಹಿಂಗೆ ಮಾಡ್ಕೋಬೇಕೆಲ್ಲ. 1 ಗಂಟೆ ಇಲ್ದ ಸಣ್ಣ ಮಾಡ್ಕೋಬೇಕ್ರಿ. ಒಂದು ಪ್ಯಾನ್ ಇಟ್ಕೊಂಡೇನಿ ರೀ. ಅದ್ರಾಗ ಒಂದು 200 ಗ್ರಾಮ್ ಬೆಲ್ಲ ಹಾಕತ್ತೇನೆ ರೀ. ಅರ್ಧ kg ಗೆಣಸು ಇದಾವೆ ರೀ. 200 ಗ್ರಾಮ್ ಬೆಲ್ಲ ಹಾಕತ್ತೇನೆ ರೀ. ಅದ್ರಾಗ ಗೆಣಸು ಸಪ್ಪಗಿರ್ತಾವೆ ರೀ, ಅದಕ್ಕೆ ಸ್ವಲ್ಪ ಬೆಲ್ಲ ಹೆಚ್ಚಾಕ್ಬೇಕಾಗ್ತೈತಿ. 1 ಸ್ಪೂನ್ ಆಗೋಷ್ಟು ನೀರು ಹಾಕತ್ತೇನೆ ಬರೀ ಅಷ್ಟೇ. ಬೆಲ್ಲ ಕರಗೋ ಸಂಬಂಧ ಅಷ್ಟೇ ರೀ, ಅದಕ್ಕೆ ಹಾಕತ್ತೇನೆ ನೀರು. ಭಾಳ ನೀರೇನು ಹಾಕೋದು ಬೇಕಾಗಿಲ್ಲ. ನೋಡಿರಿ ಈ ಥರ ಆಗ್ಬೇಕ್ರಿ. ಬೆಲ್ಲ ಕರಿಗಿ ಸ್ವಲ್ಪ ನೀರೆಲ್ಲ ಅಟ್ಟಿಸ್ಬೇಕ್ರಿ ಅದ್ರಾಗ ಬೆಲ್ಲದನು. ಒಂದು ಸ್ವಲ್ಪ ಜಿಗಟಾದಂಗೆ ಆಗ್ಬೇಕ್ರಿ ಬೆಲ್ಲ. ಆಯ್ತಾ ಅದನ್ನ ಹಾಕ್ಕೋಬೇಕ್ರಿ. ಎಲ್ಲ ಗೆಣಸಿನ ಎಲ್ಲ ಸಣ್ಣ ಮಾಡಿ ಇಟ್ಟಿದ್ದೀವ್ರಲ್ಲ ಗೆಣಸ, ಅದನ್ನ ಹಾಕ್ಕೋಬೇಕು. ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಗೆಣಸ ಭಾಳ ಸಪ್ಪಗಿರ್ತಾವ್ರಿ, ಅದಕ್ಕೆ ಸ್ವಲ್ಪ ಬೆಲ್ಲ ಹೆಚ್ಚು ಹಾಕ್ಕೋಬೇಕ್ರಿ. ಶುಂಠಿ ಮೆಣಸಿನ್ಕಾಯಿ ಪೌಡ್ರ್ ಐತ್ರಿ, ಅದನ್ನ ಹಾಕತ್ತೇನೆ. ಸ್ವಲ್ಪ ಉಪ್ಪು ಹಾಕತ್ತೇನೆ ರೀ. ಶುಂಠಿ ಮೆಣಸಿನ್ಕಾಯಿ ಏಲಕ್ಕಿ ಎಲ್ಲ ಐತ್ರಿ, ಜಾಯಿಕಾಯಿ ಅದ ಎಲ್ಲ ಪೌಡ್ರ್ ಅದನ್ನ ಹಾಕೇನಿ ರೀ ಅದ್ರಾಗ. ನೋಡಿರಿ ಹಿಂಗೆಲ್ಲ ಗಟ್ಟಿ ಆಗ್ಬೇಕ್ರಿ. ಅದ ಹಿಟ್ಟು ಮೊದ್ಲು ನಾದಿಟ್ಟೇನಿ ರೀ. ಸ್ವಲ್ಪ ಅರಿಶಿನ ಪೌಡ್ರ ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಯಾಗಿ ನಾದಿಟ್ಟೇನಿ ರೀ ಹಿಟ್ಟು. ಈಗ ಹದ ಮಾಡ್ಕೋಬೇಕ್ರಲ್ಲ. ಇದು ಹಿಟ್ಟೆಲ್ಲ ಇದಕ್ಕಲ್ರಿ, ಬೇರೆ ಮತ್ತೆ ಮಾಡಕ್ಕೆ ಬೇಕಾಗೈತಿ ನಂಗೆ. ಅದಕ್ಕೆ ಹಿಟ್ಟು ನಾದೀನಿ. ಅದಕ್ಕೆ ಸ್ವಲ್ಪ ಬೇಕಾಗ್ತೈತೆ ರೀ. ನೋಡಿರಿ ಈ ಥರ ಆಗ್ಬೇಕು ಹಿಟ್ಟು. ಗಟ್ಟಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕ್ರಿ. ಚಲೋ ತಂಗ ನಾದ್ಬೇಕು, ನೀರು ಹಚ್ಚಿರಿ. ಈಗ ಹೋಳಿಗೆ ಮಾಡೋಣ ರೀ. ಅದ್ರಾಗಿನ ಸ್ವಲ್ಪ ಹುಳಿ ತೊಗೊಂಡು ಹೋಳಿಗೆ ಮಾಡ್ಬೇಕ್ರಿ. ನೋಡಿ ಈ ಥರ ಮಾಡ್ಕೊಂಡು ಅದ್ರಾಗ ಇಟ್ಕೋಬೇಕ್ರಿ. ಅದು ಹೂರ್ಣ ಗೆಣಸಿಂದೆಲ್ಲ ಮಾಡಿ ಇಟ್ಟಿದ್ದೀವಿ ರೀ ಸಣ್ಣ, ಅದನ್ನು ಹಾಕ್ಕೋಬೇಕ್ರಿ. ಅದ್ರಾಗ ಹಾಕಿ ಸರಿಯಾಗಿ ಇದು ಮಾಡ್ಕೋಬೇಕ್ರಿ. ಉಳ್ಳಿ ಮಾಡ್ಬೇಕ್ರಿ. ಈ ಥರ ಮಾಡಿ ಎಕ್ಸ್ಟ್ರಾ ಇದ್ದ ಹಿಟ್ಟು ತಕ್ಕೋಬೇಕ್ರಿ ಮ್ಯಾಲೆ ಕನಕ. ಅದನ್ನು ನೋಡಿರಿ ಹಿಂಗೆ ಮಾಡಿ ಲಟ್ಸ್ಕೋಬೇಕ್ರಿ. ಸ್ವಲ್ಪ ಲಟ್ಸೋ ಮನೆಗೆ ಎಣ್ಣೆ ಹಚ್ಕೋಬೇಕ್ರಿ. ತಳಗೆ ಹತ್ಕೊಂಗಿಲ್ಲ, ಅದಕ್ಕೆ ಹಚ್ಚೋದು.
ಚಪಾತಿ ಹೆಂಗೆ ಲಾಡ್ಸ್ಕೊತೀವೋ ಹಂಗೆ ಮಾಡಿಸ್ಕೋಬೇಕ್ರಿ. ಇದನ್ನು ಹೋಳಿಗೆ ಮಾಡ್ಬೇಕ್ರಿ. ತೆಗೆದ ಒಂದು ಹಂಚು ಕಾಯಕ್ಕೆ ಇಡ್ಬೇಕ್ರಿ. ಮೊದ್ಲು ಅದ್ರ ಹಾಕೋಬೇಕ್ರಿ. ನೋಡ್ರಿ ಇದಾರ ಹಂಚ ಮ್ಯಾಗ ಎಣ್ಣೆ ಸ್ವಲ್ಪ ಹಾಕೋಬೇಕ್ರಿ. ಈಗ ಹೋಳಿಗೆ ಹಾಕೋಬೇಕ್ರಿ. ನೋಡ್ರಿ ಹೋಳಿಗೆ ಮಸ್ತ್ ಆಗ್ತಾವ್ರಿ. ಅನ್ಕತಕ್ಕ ಮತ್ತೊಂದು ಮಾಡ್ಕೋಬೇಕ್ರಿ ಉಳ್ಳಿ. ಮತ್ತು ಹೂರ್ಣ ತುಂಬ್ಕೋಬೇಕ್ರಿ ಅದ್ರಾಗ. ಸ್ವಲ್ಪ ಎಕ್ಸ್ಟ್ರಾ ಬಂದ್ರೆ ತಕ್ಕೊಂಬಿಡ್ಬೇಕ್ರಿ. ಮತ್ತು ಈ ಕಡೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಅದಕ್ಕೆ ಮ್ಯಾಲೆ ತಿರ್ಸಿ ಹಾಕ್ಬೇಕಾಗತ್ತೈತ್ರಿ. ಮತ್ತೊಂದು ಹಂಗೆ ಲಾಡ್ಸ್ಕೊಬೇಕ್ರಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಇದಕ್ಕೆ ತುಪ್ಪನೂ ಹಾಕ್ಕೋಬೋದು ರೀ. ತುಪ್ಪಲೇನೂ ಮಾಡ್ಕೋಬೋದು. ಅದು ಭಾಳ ಮಸ್ತ್ ಆಗ್ತಾವ್ರಿ. ನಾ ಎಣ್ಣೆ ಹಚ್ಚತ್ತೇನೆ ನೋಡಿರಿ. ಹಂಗೆ ಲಾಡ್ಸ್ಕೊಬೇಕ್ರಿ ಎಲ್ಲ. ಬ್ರೌನ್ ಕಲರ್ ಬರೋತಕ ಬೇಯಿಸ್ಕೋಬೇಕ್ರಿ. ಸ್ವಲ್ಪ ಕಲರ್ ಇದನ್ನ ಆತೈತಿ ನೋಡಿರಿ. ಹಿಂಗೆ ಥರ ಆದ್ರೆ ತಕ್ಕೋಬೇಕು. ಆಗೈತ್ರಿ. ಈಗ ಎಷ್ಟು ಮಸ್ತ್ ಆಗ್ತಾವ್ರಿ ಗೆಣಸಿನ ಹೋಳಿಗೆ ನೋಡ್ರಿ. ಅದೇ ಆಗೈತಿ. ತಕ್ಕೋಬೇಕ್ರಿ. ಈಗ ಭಾರಿ ಮಸ್ತ್ ಹೋಳಿಗೆ ಆಗ್ತಾವ್ರಿ. ಹಂಗೆ ಇನ್ನೊಂದು ಹಾಕ್ಕೋಬೇಕ್ರಿ ಹಂಚಿನ ಮ್ಯಾಗ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನ್ ರೀ. ನೋಡ್ರಿ ಆಗೈತಿ. ತಕ್ಕೋಬೇಕು. ಈಗ ಹೋಳಿಗೆ ತುಪ್ಪ ಕೂಡ ಹಾಲು ಕೂಡ ಎದುರು ಕೂಡ ತಿನ್ಬೋದು ರೀ. ಭಾರಿ ಮಸ್ತ್ ಆಗ್ತಾವು ನೋಡ್ರಿ. ಮತ್ತೊಂದು ಹಂಗೆ ಮಾಡ್ಕೋಬೇಕು ಎಲ್ಲ ರೀ. ನೋಡಿರಿ ಎಷ್ಟು ಮಸ್ತ್ ಆಗ್ತಾವೆ. ಕಲರು ಅಷ್ಟು ಚೆಂದ ಆಗ್ತಾವ್ರಿ. ತಿನ್ನಾಕು ಭಾರಿ ಮಸ್ತ್ ಆಗಿರ್ತಾವ್ರಿ. ತುಪ್ಪ ಕೂಡ ತಿನ್ಬೋದು ರೀ. ಭಾರಿ ಮಸ್ತ್ ಆಗ್ತಾವೆ ನೋಡ್ರಿ. ಎಲ್ಲ ಮಾಡ್ಕೋಬೇಕ್ರಿ ಹಂಗೆ. ಯಾವಾಗ ಹೋಳಿಗೆ ಬೇಕು ಅನಿಸ್ತತಿ ಗೆಣಸಿನ ಹೋಳಿಗೆ, ಅವಾಗ ಪಟ್ನ ಮಾಡ್ಕೊಳಕ್ಕೆ ಭಾಳ ಈಜಿ ರೀ. ಇವ ಹೋಳಿಗೆ ಮಸ್ತ್ ಆಗ್ತಾವೆ. ಆರೋಗ್ಯಕ್ಕೆ ಭೀ ಭಾಳ ಚಲೋ ರೀ. ಗೆಣಸು ರೀ ತಿನ್ನಬೇಕು, ಒಳ್ಳೇದ. ಹಂಗೆ ಎಲ್ಲ ಮಾಡ್ಕೋಬೇಕ್ರಿ. ಭಾರಿ ಮಸ್ತ್ ಆಗ್ತಾವೆ ಹೋಳಿಗೆ. ನೀವು ಮಾಡ್ಕೋರಿ ಹಂಗೆ. ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನನ್ನ ವಿಡಿಯೋಗಳು ಯಾರ್ಯಾರು ನೋಡತ್ತೀರ ಅವರಿಗೆಲ್ಲ ಧನ್ಯವಾದಗಳು.